ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಇತಿಹಾಸ ಕೋರ್ಸ್ 3ರಲ್ಲಿರುವಂತಹ ತುಂಬಾ ಮುಖ್ಯವಾಗಿರುವ ಪ್ರಶ್ನೆಗಳನ್ನು ನೋಡಿಕೊಳ್ಳುವ. ಕಳೆದ ವಿಡಿಯೋದಲ್ಲಿ ನಾನು ಕೇವಲ ಬ್ಲಾಕ್ 1ರಿಂದ ಮಾತ್ರ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ತಿಳಿಸಿದ್ದೆ. ಇವತ್ತು ಎಲ್ಲವನ್ನು ಕೂಡ ಜೊತೆಯಲ್ಲಿ ನಿಮಗೆ ತಿಳಿಸ್ತೇನೆ. ಆವಾಗ ನಿಮಗೆ ಬೇಗ ಅದರ ಗುರುತನ್ನು ಹಾಕ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಮತ್ತು 4ರನ್ನು ಇವತ್ತು ಒಟ್ಟಿಗೆ ಜೊತೆಯಾಗಿ ಎಲ್ಲವನ್ನು ಕೂಡ ಹೇಳ್ತಾ ಇದ್ದೇನೆ. ಕಳೆದ ವಿಡಿಯೋದಲ್ಲಿ ನೀವು ನೋಡಿದರೆ ನಾನು ಕೇವಲ ಬ್ಲಾಕ್ 1ಅನ್ನು ಮಾತ್ರ ನಿಮಗೆ ತಿಳಿಸಿದ್ದೆ. ತುಂಬ ವಿಡಿಯೋ ತುಂಬ ಲಾಂಗ್ ಆಗ್ತದೆ ಅಂತ ಎನ್ನುವ ಒಂದು ಕಾರಣದಿಂದ ನಾನು ಬ್ಲಾಕ್ 1 ಮಾತ್ರ ತಿಳಿಸಿದ್ದೆ. ಆದರೆ ಆ ರೀತಿ ಮಾಡಿಕೊಂಡ್ರೆ ನಮಗೆ ಬೇರೆ ಬೇರೆ ವಿಡಿಯೋವನ್ನು ನೋಡ್ಕೊಳ್ಬೇಕಾಗ್ತದೆ. ನಿಮಗೂ ಕೂಡ ಗುರುತನ್ನು ಹಾಕ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಲ್ವಾ? ಅದಕ್ಕೋಸ್ಕರ ನಾನು ಇವತ್ತು ಎಲ್ಲವನ್ನು ಜೊತೆಯಾಗಿ ಹೇಳ್ತೇನೆ. ಬ್ಲಾಕ್ 1, 2, 3, 4 ಇರುವಂತಹ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೇನೆ. ನೀವು ಮೊದಲಿಗೆ ಮಾಡಬೇಕಾದಂತಹ ಕೆಲಸ ಗುರುತನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ನಾನು ಎಲ್ಲ ವಿಡಿಯೋದಲ್ಲಿ ಅದನ್ನೇ ಹೇಳ್ತಾ ಇರುವಂಥದ್ದು, ಮೊದಲಿಗೆ ಗುರುತನ್ನು ಹಾಕ್ಕೊಳ್ಳಿ. ಇದೆಲ್ಲವೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳಾದ್ದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ರಿಪೀಟ್ ಆಗಿಯೇ ಬರುವಂತಹ ಪ್ರಶ್ನೆಗಳೆಲ್ಲ ಇವು. ಅಂದರೆ ಪದೇ ಪದೇ ಅದನ್ನೇ ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು, ಮೊದಲಿಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ. ಒಂದು ವೇಳೆ ನಿಮಗೆ ಇದು ಈಗ ಟೆಕ್ಸ್ಟ್ ಬುಕ್ಗಳು ಸಿಗಲಿಲ್ಲ ಅಂತ ಆದರೆ ಒಂದು ಪೇಪರಲ್ಲಿ ಬರ್ಕೊಳ್ಳಿ, ಯಾವುದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂತ. ಒಮ್ಮೆ ಜಸ್ಟ್ ಎಲ್ಲವನ್ನು ಬರಿತಾ ಹೋಗಿ, ಸಮಯ ಇದ್ದಾಗ ಆ ಒಂದು ಕೆಲಸವನ್ನು ಮಾಡಿಕೊಳ್ಳಿ. ಹಾಗೆಯೇ ನಿಮಗೆ ಈಗ ಅಸೈನ್ಮೆಂಟ್ ಬರೀಲಿಕ್ಕೆ ಆರಂಭ ಆಗಿದ್ದರೆ ಅಸೈನ್ಮೆಂಟನ್ನು ಬರೀರಿ. ಆದಷ್ಟು ಬೇಗ ಅವರು ಹೇಳಿರುವಂಥ ಸಮಯದಿಂದ ಮೊದಲೇ ಬರೆದು ಮುಗಿಸಿ ಸ್ನೇಹಿತರೆ. ನಾಳೆ ಬರಿತೇನೆ, ಮತ್ತೊಂದು ದಿವಸ ಬರಿತೇನೆ ಅಂತ ಸಮಯವನ್ನು ಹಾಳು ಮಾಡಬೇಡಿ. ನೀವೇನು ಮಾಡಿ, ನಿಮಗೆ ಸಿಕ್ಕಿದಂಥ ಸಮಯ, ಅದೊಂದು 5 ನಿಮಿಷ ಕೂಡ ಆಗಿರಬಹುದು ಅಥವಾ 10 ನಿಮಿಷ ಕೂಡ ಆಗಿರಬಹುದು, ಅಂಥ ಒಂದು ಸಮಯವನ್ನು ಉಪಯೋಗಿಸಿಕೊಂಡು ಸ್ವಲ್ಪ ಆದರೂ ಬರಿತಾ ಹೋಗಿ. ಒಂದೊಂದು ಪುಟದಷ್ಟಾದರೂ ಕೂಡ ಪ್ರತಿ ದಿವಸ ಬರಿತಾ ಹೋಗಿ ಸ್ನೇಹಿತರೆ. ಇಲ್ಲದಿದ್ದರೆ ನಮಗೆ ಅವರು ಹೇಳಿರುವಂಥ ಸಮಯದ ಒಳಗೆ ಅಸೈನ್ಮೆಂಟನ್ನು ಬರೀಲಿಕ್ಕೆ ಆಗುವುದಿಲ್ಲ, ಮುಗಿಸ್ಲಿಕ್ಕೆ ಆಗುವುದಿಲ್ಲ. ಏನಾಗ್ತದೆ ಆವಾಗ? ಅವರ ಒಂದು ಸಮಯದ ಅವಧಿ ಮುಗಿದಾಗ ನಾವು ಕಳಿಸಿರುವಂಥ ಅಸೈನ್ಮೆಂಟನ್ನು ಅವರು ಸ್ವೀಕರಿಸುವುದಿಲ್ಲ. ನಿಮಗೆ ಹೇಳ್ತೇನೆ, ಅದರಲ್ಲಿ ತುಂಬಾ ನೀವು ಜಾಗರೂಕರಾಗಬೇಕು. ಅಷ್ಟು ಅಸೈನ್ಮೆಂಟನ್ನು ಬರೆದು ನಾವು ಒಂದು ದಿವಸ ಸಮಯವನ್ನು ಮಿಸ್ ಮಾಡಿದರೂ ಕೂಡ ನಮ್ಮ ಅಸೈನ್ಮೆಂಟನ್ನು ತಗೊಳ್ಳೋದಿಲ್ಲ. ಆವಾಗ ನೋಡಿ, ನಾವು ಅಷ್ಟು ಕಷ್ಟಪಟ್ಟದ್ದಕ್ಕೆ ಯಾವುದೇ ರೀತಿಯ ಪ್ರತಿಫಲ ಸಿಗುವುದಿಲ್ಲ, ಅದನ್ನು ಅವರು ಸ್ವೀಕರಿಸುವುದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರುವಂಥದ್ದು, ಅವರು ಕೊಡುವಂತಹ ಸಮಯದ ಮುಂಚೆ, 1 ವಾರದಿಂದ ಮುಂಚೆ ನೀವು ಅಸೈನ್ಮೆಂಟನ್ನು ಬರೆದು ಮುಗಿಸಿ. ಇವತ್ತಿನಿಂದಲೇ ಆರಂಭಿಸಿ. ಯಾರೆಲ್ಲ ಆರಂಭ ಮಾಡಲಿಲ್ವೋ, ನಾನು ಮುಂದಿನ ವಾರ ಸ್ಟಾರ್ಟ್ ಮಾಡ್ತೇನೆ, ನಾಳೆ ಸ್ಟಾರ್ಟ್ ಮಾಡ್ತೇನೆ ಅಂತ ಯೋಚನೆ ಮಾಡಬೇಡಿ. ಇವತ್ತಿನಿಂದಲೇ ಒಂದು ಪುಟದಷ್ಟಾದರೂ ಬರೀಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ. ಸಾಧ್ಯ ಆದಷ್ಟು ಹೆಚ್ಚಿನ ಪುಟಗಳಲ್ಲಿ ಬರೀರಿ. ಅಂದರೆ ಒಂದು ಅಸೈನ್ಮೆಂಟಲ್ಲಿ, ಒಂದು ಸಬ್ಜೆಕ್ಟ್ನಲ್ಲಿ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಇರ್ತದಲ್ವಾ? ಆ 2 ಪ್ರಶ್ನೆಗೂ ಕೂಡ ಸಾಧಾರಣ 6ರಿಂದ ಹೆಚ್ಚಿನ ಪುಟಗಳಷ್ಟನ್ನೇ ಬರೀರಿ. 2 ಪೇಜ್ ಬರೆಯುವಂಥದ್ದು, 3 ಪೇಜ್ಗಳನ್ನು ಬರೆದ್ರೆ ನಿಮಗೆ ಕಡಿಮೆ ಅಂಕಗಳು ಸಿಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು, ಸಾಧ್ಯ ಆದಷ್ಟು 6ರಿಂದ ಹೆಚ್ಚು ಪುಟಗಳನ್ನು ಬರೆಯಿರಿ. ಆವಾಗ ನಿಮಗೆ 20ರಲ್ಲಿ 16, 17, 18 ಈ ರೀತಿಯಾಗಿ ಹೆಚ್ಚಿನ ಅಂಕಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ. ಸರಿ, ಬನ್ನಿ ಈಗ ಕೋರ್ಸ್ 3ರಲ್ಲಿ ಇತಿಹಾಸ, ಅಂತಿಮ BA ಇತಿಹಾಸ ಕೋರ್ಸ್ 3ರಲ್ಲಿರುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಬ್ಲಾಕ್ 1ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಧಾರಗಳನ್ನು ಕೇಳ್ತಾರೆ, ಶಾಸ್ತ್ರ ಆಧಾರಗಳ ಮಹತ್ವಗಳನ್ನು ಕೇಳ್ತಾರೆ 15 ಅಂಕಕ್ಕೆ. ಅದಾದ ನಂತರ ಕೃಷ್ಣದೇವರಾಯನ ಜೀವನದ ಸಾಧನೆಗಳನ್ನು ಕೇಳ್ತಾರೆ 15 ಅಂಕಕ್ಕೆ. ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆ ಇರ್ಬೋದು, ಅದರ ಆಡಳಿತ, ಆರ್ಥಿಕ ವಿಷಯಗಳಿರ್ಬೋದು, ಅದರ ವಾಸ್ತುಶಿಲ್ಪ, ಸಾಹಿತ್ಯ ತುಂಬಾ ಇಂಪಾರ್ಟೆಂಟ್ 15 ಅಂಕಕ್ಕೆ. ಅದಾದ ನಂತರ ತಾಳಿಕೋಟೆಯ ಕದನ, ಕಾರಣ ಮತ್ತು ಪರಿಣಾಮಗಳನ್ನು 15 ಅಂಕಕ್ಕೆ ಕೇಳಿದ್ದಾರೆ. ಅದಾದ ನಂತರ ಬ್ಲಾಕ್ 2ರಲ್ಲಿ ಕೆಳದಿ ನಾಯಕರು 15 ಅಂಕಕ್ಕೆ. ಅದೇ ರೀತಿ ಮಾಗಡಿ ಕೆಂಪೇಗೌಡರ ಸ್ಥಾನವನ್ನು ಕೂಡ 15 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಚಿಕ್ಕದೇವರಾಯನ ಒಡೆಯರ ಸಾಧನೆಗಳನ್ನು 15 ಅಂಕಕ್ಕೆ ಕೇಳಿದ್ದಾರೆ, ಚಿಕ್ಕದೇವರಾಯನ ಸಾಧನೆಗಳು. ಅದಾದ ನಂತರ ಹೈದರ ಅಲಿಯ ಸಾಧನೆಗಳು, ಟಿಪ್ಪು ಸುಲ್ತಾನನ ಸಾಧನೆಗಳನ್ನು ಕೂಡ ಒಂದು 10 ಅಂಕಕ್ಕೆ ಮತ್ತು 15 ಅಂಕ ರೀತಿಯಲ್ಲಿ ಕೇಳಿದ್ದಾರೆ. ಟಿಪ್ಪು ಸುಲ್ತಾನ್ನ ಆಡಳಿತ, ಹೈದರ ಅಲಿಯ ಸಾಧನೆಗಳು. ಅದಾದ ನಂತರ ನೋಡಿದರೆ ದಿವಾನ್ ಪೂರ್ಣಯ್ಯನವರ ಆಡಳಿತವನ್ನು 15 ಅಂಕಕ್ಕೆ ಕೇಳಿದ್ದಾರೆ. ಅದಾದ ಮೇಲೆ ನಗರ ದಂಗೆಯನ್ನು 15 ಅಂಕಕ್ಕೆ ಕೇಳಿದ್ದಾರೆ. ಮ್ಯಾಕ್ಸ್ ಕಬ್ಬನ್ನವರ ಆಡಳಿತ ಸುಧಾರಣೆಗಳು 10 ಅಂಕಕ್ಕೂ ಕೇಳಿದ್ದಾರೆ, 15 ಅಂಕಕ್ಕೂ ಕೇಳಿದ್ದಾರೆ. ಇಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೇನೆ. ಅಂದರೆ
ಅದು 2-3 ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಬಂದಿರುವಂತಹ ಪ್ರಶ್ನೆ. ಅದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಮಾರ್ಕ್ ಕಬ್ಬನ್ನವರ ಆಡಳಿತದ ಸುಧಾರಣೆಗಳು. ಅದಾದ ನಂತರ ಸರ್ ಎಂ ವಿಶ್ವೇಶ್ವರಯ್ಯನವರ ಸೇವೆಗಳನ್ನು ತಿಳಿಸಿ ಅಂತ 15 ಅಂಕಕ್ಕೂ ಕೇಳಿದ್ದಾರೆ, 10 ಅಂಕಕ್ಕೂ ಕೇಳಿದ್ದಾರೆ ಸ್ನೇಹಿತರೆ. ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸೇವೆಯನ್ನು 15 ಅಂಕಕ್ಕೆ ಕೇಳಿದ್ದಾರೆ. ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸೇವೆಗಳು. ಅದಾದ ನಂತರ ಬ್ಲಾಕ್ 4ರಲ್ಲಿ ನೋಡುವ ನವಜಾಗೃತಿಯ ಕಾಲ, ಕನ್ನಡ ಸಾಹಿತ್ಯದ ಬೆಳವಣಿಗೆಯನ್ನು ತಿಳಿಸಿ ಅಂತ 3 ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ ಸ್ನೇಹಿತರೆ. ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥದ್ದು, ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಕನ್ನಡ ಸಾಹಿತ್ಯದ ಬೆಳವಣಿಗೆ 15 ಅಂಕಕ್ಕೆ, 10 ಅಂಕಕ್ಕೆ, 10 ಅಂಕಕ್ಕೆ ಈ ರೀತಿಯಾಗಿ ಕೇಳಿದ್ದಾರೆ. ಹಿಂದುಳಿದ ವರ್ಗಗಳ ಹೋರಾಟ, ಅದನ್ನು 15 ಅಂಕಕ್ಕೆ, ಹಾಗೆಯೇ ಲೆಸ್ಲಿ ಮಿಲ್ಲರ್ ಅವರ ವರದಿಯನ್ನು 5 ಮಾರ್ಕಿಗೆ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಲಕ್ಷಣಗಳನ್ನು ತಿಳಿಸಿ ಅಂತ 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಮೈಸೂರು ಕಾಂಗ್ರೆಸ್ ಸ್ಥಾಪನೆಯ ಬೆಳವಣಿಗೆ ಸಾಧನೆಗಳನ್ನು ತಿಳಿಸಿ, ಶಿವಪುರ ಸತ್ಯಾಗ್ರಹವನ್ನು ತಿಳಿಸಿ, ವಿದುರಾಶ್ವತ್ಥವನ್ನು ತಿಳಿಸಿ, ಈಸೂರು ಪ್ರಕರಣವನ್ನು ತಿಳಿಸಿ, ಮೈಸೂರು ಚಳುವಳಿ ಎಲ್ಲ ಕೂಡ 5, 10, 15 ಅಂಕಕ್ಕೆ ಬಂದಿರುವುದು. ಆದ್ದರಿಂದ ಈ ಒಂದು ಘಟಕ 3 ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾಗಿರುವಂತಹ ಒಂದು ಘಟಕ ಆಗಿದೆ. ಇದರಿಂದ ಎಲ್ಲವೂ ಕೂಡ ಪದೇ ಪದೇ ಬರುವಂತಹ ಪ್ರಶ್ನೆಗಳು. ಈ ಒಂದು ಘಟಕದಿಂದ ತುಂಬ ಪ್ರಶ್ನೆಗಳು ಬಂದೇ ಬರ್ತದೆ, ಅಥವಾ ಯಾವುದಾದ್ರೂ ಒಂದು ಪ್ರಶ್ನೆ ಆದರೂ ಬಂದೇ ಬರ್ತದೆ ಸ್ನೇಹಿತರೆ. ಆದ್ದರಿಂದ ಘಟಕ 23ರನ್ನು ಎಲ್ಲವನ್ನು ಕೂಡ ಓದ್ಕೊಳ್ಳಿ. ಸಣ್ಣದಾಗಿದೆ, ಹಾಗೆ ಅರ್ಥವಾಗುವ ರೀತಿಯಲ್ಲೇ ಇದೆ. ಆದರೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನೆಲ್ಲವನ್ನು ಕೂಡ ವಿವರಿಸ್ತೇನೆ, ತಿಳಿಸ್ತೇನೆ. ನೀವು ಅದನ್ನು ಆರಾಮದಲ್ಲಿ ಬರಿಬೋದು. ಅರ್ಥ ಮಾಡಿಕೊಂಡ್ರೆ ತುಂಬಾ ಸುಲಭ ಇರುವಂತಹ ಒಂದು ವಿಷಯ ಅಂತ ಹೇಳ್ಬೋದು. ಹಾಗೆಯೇ ಘಟಕ 24 ಅಂದರೆ ಕೊನೆಯ ಘಟಕದಲ್ಲಿ ಕರ್ನಾಟಕದ ಏಕೀಕರಣವನ್ನು ತಿಳಿಸಿ 15 ಅಂಕಕ್ಕೆ ಕೇಳಿದ್ದಾರೆ. 15 ಅಂಕಕ್ಕೆ ಕೇಳಿದ್ದಾರೆ. 3 ಪ್ರಶ್ನೆ ಪತ್ರಿಕೆಗಳಲ್ಲಿ ಕೂಡ ಕೇಳಿರುವಂತಹ ಒಂದು ಪ್ರಶ್ನೆ, ಕರ್ನಾಟಕದ ಏಕೀಕರಣದ ಮೂಲಗಳನ್ನು ತಿಳಿಸಿ ಅಂತ ಹೇಳಿರುವಂತಹ ಪ್ರಶ್ನೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದೆಲ್ಲವೂ ಕೂಡ ನಮ್ಮ ಕೋರ್ಸ್ 3ರಲ್ಲಿ ಬಂದಿರುವಂತಹ ಪ್ರಶ್ನೆಗಳು. ಗುರುತನ್ನು ಹಾಕ್ಕೊಳ್ಳಿ. ಈಗಾಗಲೇ ಟೆಕ್ಸ್ಟ್ ಬುಕ್ ತುಂಬ ಜನರಿಗೆ ಸಿಕ್ಕಿರ್ಬೋದು, ಅಥವಾ ಸಿಗಲಿಲ್ಲ ಅಂತ ಅಂದವರು ಏನು ಮಾಡಿ ಅಂದರೆ, ನಿಮ್ಮ ಜಾಗದಲ್ಲಿರುವಂತಹ ಸೆಂಟರ್ ಅಂದರೆ KSOU ಸೆಂಟರ್ ಅಂತ ಇರ್ತದಲ್ವ, ಎಲ್ಲಿ ನಿಮ್ಮ ಒಂದು ಸೆಂಟರ್ ಇರ್ತದೆ ಅಲ್ಲಿಗೆ ಒಂದು ಫೋನ್ ಮಾಡಿ ವಿಚಾರಿಸಿಕೊಳ್ಳಿ, ಅಥವಾ ಅಲ್ಲಿಗೆ ಖುದ್ದಾಗಿ ಹೋಗಿ ಅವರನ್ನು ಕೇಳಿ, ಟೆಕ್ಸ್ಟ್ ಬುಕ್ ಬಂದಿದೆಯಾ, ನಮಗೆ ಇನ್ನು ಬರೀಲಿಕ್ಕೆ ಬೇಕು, ಓದಲಿಕ್ಕೆ ಬೇಕು ಅಂತ ಹೇಳಿ ತೆಕ್ಕೊಳ್ಳಿ. ಇಲ್ಲದಿದ್ದರೆ ಬರಲಿಲ್ಲ ಅಂತ ಅಂದರೆ ಬಂದಾಗ ನಮಗೊಮ್ಮೆ ತಿಳಿಸಿ ಅಂತ ಹೇಳ್ಕೊಳ್ಳಿ, ಅಥವಾ ನಮಗೆ ಯಾವಾಗ ಬರ್ತದೆ ಅಂತ ತಿಳಿಸಿ ಅಂತ ಕೇಳ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ದಿವಸದಲ್ಲಿ ಪುಸ್ತಕಗಳನ್ನು ಕಳಿಸ್ತಾರೆ ಅವರು, KSOUನವರು. ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಅಡ್ಮಿಷನ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಪುಸ್ತಕಗಳು ಸಿಗ್ತದೆ. ಇದನ್ನು ನಾನು ಹೊರಗಡೆ ಪರ್ಚೇಸ್ ಮಾಡ್ತೇನೆ ಅಂತ ಹೇಳಿದರೆ ಅದು ಸಿಗುವುದಿಲ್ಲ. ಎಲ್ಲಿ ಕೂಡ ನಿಮಗೆ ಹೊರಗಡೆ ಶಾಪ್ಗಳಲ್ಲಿ ಈ KSOUನ ಟೆಕ್ಸ್ಟ್ ಬುಕ್ಗಳು ಸಿಗುವುದಿಲ್ಲ. ಒಂದು ವೇಳೆ ನಿಮ್ಮ ಯಾರಾದರೂ ಸೀನಿಯರ್ನವರೆಲ್ಲ ಇದ್ದರೆ, ನಿಮ್ಮಿಂದ ದೊಡ್ಡವರು ಯಾರಾದರೂ ಕಲ್ತಿದ್ರೆ ಅವರ ಕೈಯಿಂದ ಬುಕ್ಕನ್ನು ತಗೊಳ್ಬೋದು. ಆದರೆ ಅವರು ಕೂಡ KSOUನವರೇ ನಮಗೆ ಬುಕ್ಗಳನ್ನೆಲ್ಲ ಕೊಡ್ತಾರೆ. ಆದರೆ ಅದಕ್ಕೆ ಕೆಲವು ಸಮಯಾವಕಾಶ ಇರ್ತದೆ. ಅಂದರೆ ಬುಕ್ಕುಗಳೆಲ್ಲ ಮುಗ್ದಿದ್ರೆ ಅಂಥ ಸಮಯದಲ್ಲಿ ಏನಾಗ್ತದೆ, ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ. ಅದನ್ನು ನೀವಾಗಿಯೇ ಪ್ರತಿ ಸಲ ಅವರ ಹತ್ರ ತಿಳ್ಕೊಂಡು ವಿಚಾರಿಸ್ತಾ ಇರಬೇಕು. ಪುಸ್ತಕಗಳು ಬಂದಿದೆಯಾ ಅಂತ ಕೇಳ್ಕೊಂಡಿರಿ. ಪುಸ್ತಕಗಳು ಬಂದವರೆಲ್ಲ ಈ ರೀತಿ ಗುರುತನ್ನು ಹಾಕ್ಕೊಳ್ಳಿ. ಪುಸ್ತಕಗಳು ಇಲ್ಲ ಅಂತ ಅಂದರೆ ನಿಮ್ಮಲ್ಲಿ ಇರುವಂಥ ನೀವು ನೋಟ್ಸ್ ಮಾಡ್ಕೊಳ್ತೀರಲ್ಲ, ಪಾಯಿಂಟ್ಸ್ ಬುಕ್ ಅಥವಾ ನೋಟ್ಸ್, ಅದರಲ್ಲಿ ಈ ಪ್ರಶ್ನೆಗಳನ್ನೆಲ್ಲ ಬರ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ಬರ್ಕೊಳ್ಳಿ ಸ್ನೇಹಿತರೆ. ಖಂಡಿತವಾಗಿಯೂ ಈ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನಷ್ಟೇ ಓದಿದರೆ ಸಾಕು, ಪ್ರತಿಯೊಬ್ಬರೂ ಪಾಸ್ ಆಗ್ತೀರ. ಯಾವುದೇ ಭಯ ಬೇಡ. ನಮಗೆ ಬುಕ್ಸ್ ನೋಡಿದಾಗ ತುಂಬಾ ಟೆನ್ಷನ್ ಆಗ್ತದೆ. ಇಷ್ಟೊಂದು ವಿಷಯಗಳನ್ನು ನಾನು ಯಾವಾಗ ಓದಬೇಕು, ಯಾವಾಗ ನನಗೆ ಓದಿ ಆಗ್ತದೆ, ನನಗೆ ಇದನ್ನೆಲ್ಲ ಓದಿ ಮುಗಿತದ ಅಂತ ನಮಗೆ ಅನಿಸ್ತದೆ. ಆದರೆ ನಾವು ಈ ರೀತಿಯ ಒಂದು ಪ್ಲ್ಯಾನ್ ಮಾಡಿಕೊಂಡು ಓದಿದರೆ ತುಂಬಾ ಸುಲಭ ಅಂತ ಅನಿಸ್ತದೆ. ಹಾಗೆ ಪರೀಕ್ಷೆ ಸಮಯದಲ್ಲಿ ಯಾವುದೇ ರೀತಿಯ ಚಿಂತೆ ಕೂಡ ಅನಿಸೋದಿಲ್ಲ.
ನೀವು ಮೊದಲಿಗೆ ಈ ರೀತಿಯಾದ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಬರ್ಕೊಳ್ಳಿ. ಅದಾದ ನಂತರ ಮುಂದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪಾಯಿಂಟ್ಸ್ಗಳಿದೆ, ಆ ಸಂಬಂಧಪಟ್ಟ ವಿಷಯ, ಆ ಒಂದು ಪ್ರಶ್ನೆಯಲ್ಲಿ ಏನೆಲ್ಲ ವಿಷಯಗಳಿದೆ ಅಂತ ಒಮ್ಮೆ ನಿಮಗೆ ಅರ್ಥ ಆದರೆ ನಿಮಗೆ ನೀವೇ ಬರಿತಾ ಹೋಗ್ಬೋದು ಅಥವಾ ವಿವರಣೆಯನ್ನು ನಿಮ್ಮಷ್ಟಕ್ಕೆ ಕೊಡ್ತಾ ಹೋಗ್ಬೋದು. ಒಮ್ಮೆ ಆ ಒಂದು ವಿಷಯ ನಿಮ್ಮ ತಲೆಯಲ್ಲಿ ಹೋಗಬೇಕು. ಇದು ಯಾವುದಕ್ಕೆ ಸಂಬಂಧಪಟ್ಟ ವಿಷಯ. ಈಗ ಚಿಕ್ಕದೇವರಾಯ ಒಡೆಯರ ಸಾಧನೆಗಳು ಅಂತ ಕೇಳ್ತಾರೆ. ಮೊದಲಿಗೆ ನಿಮಗೆ ಅರ್ಥ ಆಗಬೇಕು, ಇವರು ಯಾವ ರಾಜರು, ಅವರು ಎಲ್ಲಿ ರಾಜ್ಯಭಾರವನ್ನು ಮಾಡ್ತಾಯಿದ್ರು, ಏನೆಲ್ಲ ಒಂದು ಸುಧಾರಣೆಯನ್ನು ತಂದಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಂಡ್ರೆ ಅದು ಯಾವತ್ತೂ ಕೂಡ ನಿಮಗೆ ಅದರ ಪಾಯಿಂಟ್ಸ್ಗಳು ನೆನಪಲ್ಲಿರ್ತದೆ. ಅದರಿಂದ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳು. ಅದರಿಂದ ಎಲ್ಲವನ್ನು ಕೂಡ ಗುರುತನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಇದು ಅಂತಿಮ BA ಇತಿಹಾಸ ಕೋರ್ಸ್ 3ರಲ್ಲಿರುವಂತಹ ಪ್ರಶ್ನೆಯಾಗಿದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.